ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಸಿಹಿ ಕುಂಬಳಕಾಯಿಯಿಂದ ಕರಿನ ಮಾಡ್ತಿದ್ದೀವಿ. ಅಂದರೆ ನಮ್ಮ ಕಡೆ ಇದನ್ನು ಸಿಹಿ ಕುಂಬಳಕಾಯಿ ಭಾಜಿ ಅಂತ ಕರೀತಾರೆ. ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಅದಕ್ಕೆ ನೆನೆಸಿರೋ ಬಟಾಣಿನ ಹಾಕೋತಿದ್ದೀವಿ. ಬಟಾಣಿ ಚೆನ್ನಾಗೇ ಬೇಯಬೇಕು, ಅದಕ್ಕೆ ಬಟಾಣಿನ ಬೇಯಿಸ್ಕೊತಿದ್ದೀವಿ. ನೆಕ್ಸ್ಟು ಇದಕ್ಕೆ ನಾವು ಈರುಳ್ಳಿನೂ ಕೂಡ ಹಾಕೋತಿದ್ದೀವಿ. ಇದನ್ನೂ ಕೂಡ ಬೇಯಬೇಕು. ನೆಕ್ಸ್ಟು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಹಾಗೆ ಒಣಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಸ್ವಲ್ಪ ಹಿಂಗನ್ನ ಹಾಕೋತಿದ್ದೀವಿ, ಅದನ್ನು ಕೂಡ ಫ್ರೈ ಮಾಡ್ಕೋತಿದ್ದೀವಿ. ನೆಕ್ಸ್ಟು ಸ್ವಲ್ಪ ಅರಿಶಿನ, ಇದಕ್ಕೆ ನಾವು ತೆಂಗಿನಕಾಯಿಯನ್ನು ಸೇರಿಸಿ ಒಂದ್ಸತಿ ಗ್ರೈಂಡ್ ಮಾಡ್ಕೋತಿದ್ದೀವಿ. ನೆಕ್ಸ್ಟು ಇದಕ್ಕೆ ತಿರ್ಫಲ ಸೀಡ್ಸ್ ಅಂದರೆ ತಿರ್ಫಲ ಬೀಜಗಳು ಸಿಗುತ್ತೆ, ಕೊಂಕಣಿ ಅಡುಗೆಯಲ್ಲಿ ಅದನ್ನ ಬಳಸ್ತಾರೆ. ಸೊ ಇದನ್ನು ಹಾಕಿ ಇನ್ನೊಂದು ಸತಿ ಗ್ರೈಂಡ್ ಮಾಡ್ಕೋತಿದ್ದೀವಿ. ಇದನ್ನು ನಾವು ತುಂಬ ಪೇಸ್ಟಾಗಿ ಮಾಡ್ಕೋಬಾರ್ದು, ಆದಷ್ಟು ತಿಕ್ಕಾಗಿ ಮಾಡ್ಕೋಬೇಕಾಗತ್ತೆ. ಅಂದರೆ ತುಂಬ ತೆಳ್ಳಗೆ ಸಾಂಬಾರು ಥರ ಮಾಡ್ಕೋಬಾರ್ದು. ನೆಕ್ಸ್ಟು ಈ ಬಟಾಣಿಯನ್ನು ನಾವೇನು ಬೇಯಿಸೋಕೆ ಇಟ್ಕೊಂಡಿದ್ವು ಅದಕ್ಕೆ ನಾವು ಈ ಸಿಹಿ ಕುಂಬಳಕಾಯಿಯನ್ನು ಕೂಡ ಸೇರಿಸ್ಕೊತಿದ್ದೀವಿ. ಸಿಹಿ ಕುಂಬಳಕಾಯಿ ಈಗ ಯಾಕೆ ಸೇರಿಸ್ಕೊಂಡ್ವಿ ಅಂದರೆ ತುಂಬ ಬೇಗ ಬೇಯುತ್ತೆ. ಸೊ ಬಟಾಣಿ ಜೊತೆ ಬೇಯಿಸ್ಕೊಂಡ್ರೆ ಅದು ತುಂಬ ಕರಗಿ ತುಂಬ ಸಾಫ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಲೇಟಾಗಿ ಬಟಾಣಿ ಬೆಂದ ಮೇಲೆ ಇದನ್ನ ಸೇರಿಸ್ಕೊತಿದ್ದೀವಿ. ನೋಡಿ, ತುಂಬ ಬೇಗ ಬೇಯುತ್ತೆ ಇದು. ತುಂಬ ಟೇಸ್ಟಿಯಾಗಿರೋ ರೆಸಿಪಿ ಇದು, ಕೊಂಕಣಿ ಶೈಲಿಯ ಅಡಿಗೆ. ನೋಡಿ, ಈಗ ಇದನ್ನ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಿದ್ದೀವಿ. ಆಲ್ಮೋಸ್ಟ್ ಬೆಂದಿದೆ. ಇನ್ನೂ ಸ್ವಲ್ಪ 1-2 ನಿಮಿಷ ಬೆಂದರೆ ಕರೆಕ್ಟಾಗಿರುತ್ತೆ. ನೆಕ್ಸ್ಟು ಆ ಮಸಾಲೆಯನ್ನು ಏನು ಮಾಡಿಟ್ಕೊಂಡಿದ್ವು ಅದನ್ನು ಹಾಕೋತಿದ್ದೀವಿ. ನೋಡಿ, ಇಷ್ಟು ತಿಕ್ಕಾಗಿ ಮಾಡ್ಕೊಂಡಿದ್ದೀವಿ. ಗಟ್ಟಿಯಾಗಿ ಮಸಾಲೆ ಇರಬೇಕು, ತೆಳ್ಳಗೆ ಆಗಬಾರ್ದು. ಮತ್ತು ನಾವು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋತಿದ್ವಿ. ನೀರು ಕೂಡ ಸ್ವಲ್ಪ ಹಾಕೋಬೇಕಾಗತ್ತೆ. ನೋಡಿ, ಇದು ಸಾಂಬಾರು ರೀತಿ ಇಲ್ಲ, ಸ್ವಲ್ಪ ತಿಕ್ಕಾಗಿ ಇದೆ. ತುಂಬ ಟೇಸ್ಟಿಯಾಗಿರೋ ರೆಸಿಪಿ. ಸೊ ಇದು ಕುದೀತಾ ಇದೆ. ಈಗ ಕುದೀತಾ ಇರಬೇಕಾದ್ರೆ ನಾವು ಸ್ವಲ್ಪ ಉಪ್ಪನ್ನು ಹಾಕೋತಿದ್ದೀವಿ. ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡ್ವಿ. ಇದನ್ನು ಕೂಡ ಮಿಕ್ಸ್ ಮಾಡ್ಕೊತಿದ್ದೀವಿ. ನೆಕ್ಸ್ಟು ಇದಕ್ಕೆ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಬೆಲ್ಲವನ್ನು ಹಾಕೋತಿದ್ದೀವಿ. ಈ ಅಡುಗೆಗೆ ನಾವು ಬೆಲ್ಲವನ್ನು ಸೇರಿಸ್ಕೊಳ್ಳೇಬೇಕಾಗುತ್ತೆ. ಬೆಲ್ಲ ತುಂಬ ಚೆನ್ನಾಗಿರುತ್ತೆ ಇದರ ಜೊತೆ. ರೆಸಿಪಿ ರೆಡಿಯಾಗಿದೆ. ಸೊ ಇದಕ್ಕೆ ನಾವು ಒಗ್ಗರಣೆಯನ್ನು ಮಾಡ್ಕೋತಿದ್ದೀವಿ. ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡ್ವಿ, ಒಣಮೆಣಸಿನ್ಕಾಯಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಇಂಗನ್ನು ಹಾಕೋತಿದ್ದೀವಿ, ಸ್ವಲ್ಪ ಜೀರಿಗೆ. ಇದನ್ನು ನಾವೀಗ ಒಗ್ಗರಣೆಯನ್ನು ಭಾಜಿ ಏನು ಮಾಡ್ಕೊಂಡಿದ್ವು ಕರಿ ಸಿಹಿ ಕುಂಬಳಕಾಯಿದು ಅದರ ಜೊತೆ ಸೇರಿಸ್ಕೊತಿದ್ದೀವಿ. ನೋಡಿ, ಸ್ಟೋವ್ನ ಆಫ್ ಮಾಡ್ಕೊಂಡಿದ್ವಿ. ಅದಾದಮೇಲೆ ಒಗ್ಗರಣೆನ ಸೇರಿಸ್ಕೊಂಡಿದ್ದೀವಿ. ಸೊ ರೆಸಿಪಿ ರೆಡಿಯಾಗಿದೆ. ನೋಡಿ, ಎಷ್ಟು ಟೇಸ್ಟಿಯಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸಿಹಿ ಕುಂಬಳಕಾಯಿನ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಕೊಂಕಣಿ ಶೈಲಿಯ ಅಡುಗೆ ಮಾಡಿದ ಅನುಭವ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ
ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.